ಸ್ನೇಹಿತರೆ ನಮಸ್ಕಾರ. ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಕರೆಯುವ ಸಾಹಿತ್ಯ ಮತ್ತು ರೈತರ ತವರು ಹಾವೇರಿ ಜಿಲ್ಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಇದನ್ನ ಜನ ಪ್ರೀತಿಯಿಂದ ಏಲಕ್ಕಿ ಕಂಪಿನ ನಾಡು ಅಂತ ಕರೀತಾರೆ. ಹಾವೇರಿ ಅಂದ್ರೆ ಬರೀ ಒಂದು ಊರಲ್ಲ, ಅದು ದಾಸರು, ಶರಣರು ಮತ್ತು ಹೋರಾಟಗಾರರು ನಡೆದಾಡಿದ ಪುಣ್ಯ ಭೂಮಿ. ಬನ್ನಿ ಹಾವೇರಿಯ ವಿಶೇಷತೆಗಳನ್ನ ಒಂದೊಂದಾಗಿ ನೋಡೋಣ. ಕನಕದಾಸರು ಮತ್ತು ಶಿಶುನಾಳ ಶರೀಫರ ಊರು. ಹಾವೇರಿ ಜಿಲ್ಲೆಯ ಮಣ್ಣಿನಲ್ಲೇ ಒಂದು ಪವರ್ ಇದೆ. ಯಾಕಂದ್ರೆ ಇದು ದಾಸ ಶ್ರೇಷ್ಠರಾದ ಕನಕದಾಸರು ಹುಟ್ಟಿದ ಮತ್ತು ಬದುಕಿದ ನಾಡು. ಕುಲ ಕುಲವೆಂದು ಹೊಡೆದಾಡದಿರಿ ಅಂತ ಜಗತ್ತಿಗೆ ಹೇಳಿದ ಕನಕದಾಸರ ಸಮಾಧಿ ಇರೋದು ಇಲ್ಲಿನ ಕಾಗಿನೆಲೆಯಲ್ಲಿ. ಇವತ್ತಿಗೂ ಅಲ್ಲಿಗೆ ಹೋದ್ರೆ ಮನಸ್ಸಿಗೊಂಥರ ಶಾಂತಿ ಸಿಗುತ್ತೆ. ಅಷ್ಟೇ ಅಲ್ಲ, ಕನ್ನಡದ ಕಬೀರ ಅಂತ ಕರೆಯುವ ಸಂತ ಶಿಶುನಾಳ ಶರೀಫರು ಬಾಳಿದ ಊರು ಶಿಶುನಾಳ ಇಲ್ಲೇ ಇದೆ. ಹಿಂದೂ ಮತ್ತು ಮುಸ್ಲಿಂ ಇಬ್ಬರು ಅಣ್ಣ ತಮ್ಮಂದಿರ ತರಹ ಇರಬೇಕು ಅಂತ ಅವರು ಅಂದೇ ಹೇಳಿಕೊಟ್ರು. ಹಾಗಾಗಿ ಹಾವೇರಿ ಅಂದ್ರೆ ಒಗ್ಗಟ್ಟಿನ ನಾಡು. ತ್ರಿಪದಿ ಕವಿ ಸರ್ವಜ್ಞ ಹುಟ್ಟಿದ್ದು ಕೂಡ ಹಾವೇರಿ ಜಿಲ್ಲೆಯಲ್ಲೇ. ಇಡೀ ಪ್ರಪಂಚಕ್ಕೆ ಬೇಕು ಬ್ಯಾಡಗಿ ಮೆಣಸಿನಕಾಯಿ. ನೀವು ಮನೆಯಲ್ಲಿ ಅಡುಗೆಗೆ ಬಳಸುವ ಕೆಂಪು ಮೆಣಸಿನಕಾಯಿ ಇದೆಯಲ್ಲ, ಅದಕ್ಕೆ ಆ ಕೆಂಪು ಬಣ್ಣ ಬರೋದು ನಮ್ಮ ಹಾವೇರಿ ಜಿಲ್ಲೆಯ ಬ್ಯಾಡಗಿಯಿಂದ. ಬ್ಯಾಡಗಿ ಮೆಣಸಿನಕಾಯಿಗೆ ಖಾರ ಕಮ್ಮಿ, ಆದರೆ ಬಣ್ಣ ಸೂಪರ್. ನಿಮ್ಗೆ ಗೊತ್ತಾ, ವಿದೇಶದವರು ಲಿಪ್ಸ್ಟಿಕ್ ಮತ್ತು ನೇಲ್ ಪಾಲಿಶ್ ತಯಾರು ಮಾಡೋಕೆ ಬಣ್ಣಕ್ಕಾಗಿ ಬ್ಯಾಡಗಿ ಮೆಣಸಿನಕಾಯಿನ ಬಳಸ್ತಾರೆ. ಏಷ್ಯಾದಲ್ಲೇ 2ನೇ ಅತಿ ದೊಡ್ಡ ಮೆಣಸಿನಕಾಯಿ ಮಾರ್ಕೆಟ್ ಇರೋದು ಇಲ್ಲೇ. ಏಲಕ್ಕಿ ಹಾರಗಳ ವೈಭವ. ಹಾವೇರಿಯನ್ನ ಏಲಕ್ಕಿ ನಾಡು ಅನ್ನೋಕೆ ಒಂದು ಬಲವಾದ ಕಾರಣ ಇದೆ. ಇಲ್ಲಿ ಏಲಕ್ಕಿ ಬೆಳೆಯೋದು ಕಡಿಮೆ, ಆದ್ರೂ ಏಲಕ್ಕಿ ಹಾರಗಳನ್ನ ಮಾಡೋದ್ರಲ್ಲಿ ಹಾವೇರಿ ಜನ ಎತ್ತಿದ ಕೈ. ನಮ್ಮ ದೇಶದ ಪ್ರಧಾನಿಗಳು, ಮುಖ್ಯಮಂತ್ರಿಗಳು ಅಥವಾ ದೊಡ್ಡ ದೊಡ್ಡ ಸ್ಟಾರ್ಗಳು ಬಂದಾಗ ಅವರಿಗೆ ಹಾಕುವ ಏಲಕ್ಕಿ ಹಾರಗಳು ತಯಾರಾಗೋದು ಹಾವೇರಿಯಲ್ಲೇ. ಇಲ್ಲಿನ ಹಾರಗಳು ವಿದೇಶಕ್ಕೂ ಹೋಗ್ತವೆ. ನವಿಲುಗಳ ಸ್ವರ್ಗ ಬಂಕಾಪುರ. ನಿಮ್ಗೆ ನವಿಲುಗಳನ್ನ ನೋಡ್ಬೇಕು ಅಂದ್ರೆ ನೀವು ಹಾವೇರಿ ಜಿಲ್ಲೆಯ ಬಂಕಾಪುರಕ್ಕೆ ಹೋಗಬೇಕು. ಇಲ್ಲಿ ಒಂದು ಹಳೆಯ ಕೋಟೆ ಇದೆ. ಆ ಕೋಟೆಯ ಒಳಗೆ ನವಿಲು ಧಾಮ ಇದೆ. ಸಾಮಾನ್ಯವಾಗಿ ನವಿಲುಗಳು ಕಾಡಲ್ಲಿ ಇರುತ್ತೆ, ಮನುಷ್ಯರನ್ನ ಕಂಡ್ರೆ ಓಡ್ ಹೋಗುತ್ತವೆ. ಆದ್ರೆ ಇಲ್ಲಿ ನವಿಲುಗಳು ಜನರ ಜೊತೆ ಬೆರೆತ್ಕೊಂಡು ರಾಜಾರೋಷವಾಗಿ ಓಡಾಡುತ್ತವೆ. ಸಂಜೆ ಹೊತ್ತು ಅಲ್ಲಿ ಹೋದ್ರೆ ನೂರಾರು ನವಿಲುಗಳು ಗರಿಬಿಚ್ಚಿ ಕುಣಿಯೋದನ್ನ ನೋಡಬಹುದು. ಸವಜಿ ಊಟದ ರುಚಿ. ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ, ಎಣಗಾಯಲ್ಲಿ ಕಾಮನ್, ಆದ್ರೆ ಹಾವೇರಿಯಲ್ಲಿ ಸವಜಿ ಹೋಟೆಲ್ಗಳು ತುಂಬಾ ಫೇಮಸ್. ನೀವೇನಾದ್ರೂ ನಾನ್ ವೆಜ್ ಇಷ್ಟಪಡೋರಾಗಿದ್ರೆ ಇಲ್ಲಿನ ಖಾರವಾದ ಮಟನ್ ಊಟ, ಕೈಮಾ ಉಂಡೆ ಮತ್ತು ಖಡಕ್ ರೊಟ್ಟಿ ತಿನ್ನೋದನ್ನ ಮರಿಬೇಡಿ. ಊಟ ಆದ್ಮೇಲೆ ಇಲ್ಲಿನ ಗರಿಗರಿಯಾದ ಶೇಂಗಾ ತಿನ್ನೋ ಮಜಾನೇ ಬೇರೆ. ನಮ್ಮ ಹಾವೇರಿ ಬೀಜಗಳ ರಾಜಧಾನಿ. ಸ್ನೇಹಿತರೆ, ಹಾವೇರಿ ಅಂದ್ರೆ ಬರೀ ಸಾಹಿತ್ಯ ಅಷ್ಟೇ ಅಲ್ಲ, ಇದು ಕೃಷಿಯಲ್ಲೂ ನಂಬರ್ 1. ಹಾವೇರಿಯನ್ನ ಕರ್ನಾಟಕದ ಬೀಜಗಳ ರಾಜಧಾನಿ ಅಂತ ಕರೀತಾರೆ. ಯಾಕೊತ್ತಾ, ಇಡೀ ರಾಜ್ಯದ ರೈತರಿಗೆ ಬೇಕಾದ ಬಿತ್ತನೆ ಬೀಜಗಳು ತಯಾರಾಗೋದು ಮತ್ತು ಪ್ಯಾಕಿಂಗ್ ಆಗೋದು ಇಲ್ಲೇ. ಇಲ್ಲಿನ ಹವಾಮಾನ ಬೀಜಗಳ ಉತ್ಪಾದನೆಗೆ ತುಂಬಾ ಚೆನ್ನಾಗಿದೆ. ಇಲ್ಲಿ ಸಾವಿರಾರು ಜನರಿಗೆ ಈ ಕಂಪನಿಗಳಲ್ಲಿ ಕೆಲಸ ಸಿಕ್ಕಿದೆ. ಹೆಗ್ಗೇರಿ ಕೆರೆ ಊರಿನ ಲೈಫ್ ಲೈನ್. ಹಾವೇರಿ ಸಿಟಿಯ ಹೊರಭಾಗದಲ್ಲಿ ಒಂದು ದೊಡ್ಡ ಕೆರೆ ಇದೆ, ಅದೇ ಹೆಗ್ಗೇರಿ ಕೆರೆ. ಇದು ಸುಮಾರು 900 ವರ್ಷಗಳಷ್ಟು ಹಳೆಯದು ಅಂತ ಹೇಳ್ತಾರೆ. ಮಳೆಗಾಲದಲ್ಲಿ ಈ ಕೆರೆ ತುಂಬಿದ್ರೆ ನೋಡೋಕೆ 2 ಕಣ್ಣು ಸಾಲದು. ಸಂಜೆ ಹೊತ್ತು ಇಲ್ಲಿನ ಜನ ವಾಕಿಂಗ್ ಮಾಡೋಕೆ, ರಿಲ್ಯಾಕ್ಸ್ ಮಾಡೋಕೆ ಇಲ್ಲಿಗೆ ಬರ್ತಾರೆ. ಹೈವೇ ಸಿಟಿ. ಹಾವೇರಿ ಸಿಟಿ ಇರೋದೇ ಪುಣೆ ಬೆಂಗಳೂರು ನ್ಯಾಷನಲ್ ಹೈವೇ ಮೇಲೆ. ಹಾಗಾಗಿ ಇದು ಹಗಲು ರಾತ್ರಿ ನಿದ್ದೆ ಮಾಡದ ಊರು. ಬೆಂಗಳೂರಿನಿಂದ ಹುಬ್ಬಳ್ಳಿ, ಬೆಳಗಾವಿ, ಮುಂಬೈ ಕಡೆ ಹೋಗುವ ಎಲ್ಲಾ ಬಸ್ಸುಗಳು, ಲಾರಿಗಳು ಇಲ್ಲಿ ನಿಲ್ಲಿಸ್ತವೆ. ಹಾಗಾಗಿ ವ್ಯಾಪಾರ ವಹಿವಾಟು ಇಲ್ಲಿ ಜೋರಾಗಿ ನಡೆಯುತ್ತೆ. ಒಟ್ಟಾರೆ ಹೇಳೋದಾದ್ರೆ ಹಾವೇರಿ ಅಂದ್ರೆ ಬರೀ ಬಿಸಿಲು ನಾಡು ಅಲ್ಲ, ಅದು ಸಾಹಿತ್ಯ, ಸಂಗೀತ, ಮಸಾಲೆ ಮತ್ತು ಭಕ್ತಿಯ ಸುಂದರ ತೋಟ. ಸ್ನೇಹಿತರೆ, ಹಾವೇರಿಯ ಬಗ್ಗೆ ಈ ಮಾಹಿತಿ ನಿಮಗೆ ಇಷ್ಟವಾಯಿತೆ? ಹಾಗಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.